ನಮ್ಮ ಆತ್ಮೀಯರಾದಂಥ ಸುಧಾಕರ್ ಅವರು ಒಂದು ತಿಂಗಳ ಮೇಲೆ ಹಾಸ್ಪಿಟ್ಲಿಗೆ ಏನು ಡಿಸ್ಚಾರ್ಜ್ ಆಗಬೇಕು ನಂದು ಸ್ವಲ್ಪ ಇನ್ಫೆಕ್ಷನ್ ಆಗಿ ಭಾಳ ತೊಂದರೆ ಆಯಿತು. ಎಲ್ಲ ಥರದ ಪ್ರಯತ್ನ ಕೂಡ ನಾವೆಲ್ಲ ಮಾಡ್ಬೋದು. ಎಲ್ಲ ಏನೇನು ಅವ್ರಿಗೆ ಯಾವ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ನಮಗೆ ಭಾಳ ಆತ್ಮೀಯರು. ಸಹಕಾರ ಕ್ಷೇತ್ರದಲ್ಲಿ ಅಪ್ಪರ್ ಭದ್ರಾ ಯೋಜನೆ ಸಂಬಂಧಪಟ್ಟಂತೆ ನೀರಾವರಿ ಕೆಲಸ ಮಾಡಿ ಯಶಸ್ಸಾಗಿದೆ. ಅದನ್ನು ಉದ್ಘಾಟನೆ ಮಾಡಬೇಕಾಯ್ತು. ನೀರೆಲ್ಲ ಉದ್ಘಾಟನೆ ಅವರ ಆರೋಗ್ಯ ದೃಷ್ಟಿಯಿಂದ ಒಂದು ಮಾಡೋಕ್ಕಾಗಲಿಲ್ಲ. ಸೊ ಯಾವಾಗ ನಮ್ಮನ್ನು ಬಂದು ಮುಖ್ಯಮಂತ್ರಿ ಭೇಟಿ ಮಾಡಲಿ, ಯಾವ ಜಿಲ್ಲೆಯಿಂದ ನನ್ನ ಜಿಲ್ಲೆಯ ಜನತೆ ಬಗ್ಗೆ ಬಡವರು, ಅದು ಜೈನ್ ಸಮುದಾಯ, ಸಣ್ಣ ಸಮುದಾಯ, ಆದರೂ ಒಂದು ದೊಡ್ಡ ಆತ್ಮೀಯತೆಯಿಂದ ಎಲ್ಲ ಒಂದನ್ನು ಕೂಡ ಒಟ್ಟಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ಜೊತೆಗೆ ನನಗೆ ವೈಯಕ್ತಿಕವಾಗಿ ಬಹಳ ದೊಡ್ಡ ಆಘಾತ ಉಂಟಾಗಿದೆ. ಸರ್, ಈಗ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂತಲ್ಲ ಸರ್, ಬಂದಮೇಲೆ ಇದಾಗಿ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ನಾಳೆ ಅವರ ಧಾರ್ಮಿಕವಾಗಿ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಸೀದಾ ನಾನು ಹಿರಿಯೂರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಕೆಲವು ಮಂದಿರಲ್ಲ ಹಿರಿಯೂರಿಗೆ ಹೋಗ್ತಾ ಇದ್ದೀನಿ. ಸೊ ಅವರ ಆತ್ಮಹತ್ಯೆ ಶಾಂತಿ ಏನು ಕುಟುಂಬದವ್ರಿಗೆ, ಅವರ ಅನ್ಯಾಯಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲರೂ ಕೂಡ, ಎಲ್ಲ ಅಧಿಕಾರಿಗಳು ಕೂಡ ಅವರ ಯಾವ ಥರದ ನಮಗೆ ಸಮಸ್ಯೆ ಇರ್ತಿರಲಿಲ್ಲ ಅವರ ಆಡಳಿತದಲ್ಲಿ ಅಂತೇಳಿ ಇದ್ದಾರೆ. ಅವ್ರಿಗೆ 2 ಪೋರ್ಟ್ಫೋಲಿಯೋ ಕೊಟ್ಟಿದ್ದು, ಆಮೇಲೆ ಲಾಸ್ಟಲ್ಲಿ 1 ಪೋರ್ಟ್ಫೋಲಿಯೋ ತೆಗೆದು ನಮಗೆ 2 ಇರ್ಬೋದು. ಅದು ಕೂಡ ತ್ಯಾಗ ಮಾಡಿ ಪಕ್ಷಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ ನಾವು ದೊಡ್ಡ ಹೃದಯ ಶ್ರೀಮಂತಿಕೆ ಇದ್ದಂಥ